ಇನ್ನು ಚಾಮರಾಜನಗರದಲ್ಲಿ ಮದುವೆಯಾದ 9ನೇ ದಿನದಲ್ಲಿ ಪೇದೆಯೊಬ್ಬ ಪತ್ನಿಯನ್ನ ಬಾವಿಗೆ ತಳ್ಳಿ ಸಾಯಿಸಿದ್ದಾನೆ ಎನ್ನುವಂತಹ ಆರೋಪ ಕೇಳಿಬಂದಿದೆ. ಕೊಳ್ಳೇಗಾಲ ತಾಲೂಕಿನ ಧನಗೆರೆ ಗ್ರಾಮದಲ್ಲಿ ಘಟನೆಯಾಗಿದೆ. 26 ವರ್ಷದ ದಿವ್ಯಾ ಮೃತ ನವ ವಿವಾಹಿತೆ. ಬೆಂಗಳೂರಿನ ರಾಜರಾಜೇಶ್ವರಿ ಪೊಲೀಸ್ ಸ್ಟೇಷನ್ನಲ್ಲಿ ಪೇದೆಯಾಗಿರುವಂತಹ ವೆಂಕಟೇಶ್ ಮೂರ್ತಿ ಜೊತೆ ಫೆಬ್ರವರಿ 13ನೇ ತಾರೀಕು ಕೊಳ್ಳೇಗಾಲದ ಕಲ್ಯಾಣ ಮಂಟಪದಲ್ಲಿ ದಿವ್ಯಾ ಮದುವೆ ನೆರವೇರಿತು. ಮದುವೆ ಟೈಮ್ನಲ್ಲಿ 2.5 ಲಕ್ಷ ವರದಕ್ಷಿಣೆ ಕೊಡೋದಾಗಿ ದಿವ್ಯಾ ಮನೆಯವರು ಹೇಳಿದ್ರು. ಅದರಂತೆ ಮದುವೆ ವೇಳೆ 2 ಲಕ್ಷ ಕೊಟ್ಟು ದಿವ್ಯಾ ಪೋಷಕರು 50,000 ಬಾಕಿ ಉಳಿಸಿಕೊಂಡಿದ್ರು. ಮದುವೆಯಾಗಿ ಒಂದು ವಾರವಾದರೂ ಕೂಡ ಬಾಕಿ ಹಣ ಕೊಡಲಿಲ್ಲ ಅಂತ ಕಿರುಕುಳ ಕೊಡ್ತಾ ಇದ್ದ ಅಂತ ದಿವ್ಯಾ ಪೋಷಕರು ಆರೋಪಿಸಿದ್ದಾರೆ. ಕಳೆದ ಸೋಮವಾರ ತವರು ಮನೆಗೆ ದಿವ್ಯಾ ಬಂದಿದ್ಲು. ಜಮೀನಿನ ಬಳಿ ಹೋಗಿ ಬರೋಣ ಬಾ ಅಂತ ದಿವ್ಯಾಳನ್ನ ಕರೆದುಕೊಂಡು ಬಂದಂತಹ ವೆಂಕಟೇಶ್ ಮೂರ್ತಿ ಆಕೆಯನ್ನ ಬಾವಿಗೆ ತಳ್ಳಿ ಸಾಯಿಸಿದ್ದಾನೆ ಅಂತ ಸಂಬಂಧಿಕರು ಈಗ ಆರೋಪವನ್ನ ಮಾಡುತ್ತಿದ್ದಾರೆ. ಮದುವೆಯಾದ 9ನೇ ದಿನದಲ್ಲಿ ಪತ್ನಿಯನ್ನ ಕೊಂದಿರುವಂತಹ ಘಟನೆ ಇದು. ಪೇದೆ ವಿರುದ್ಧ ಈ ಆರೋಪವನ್ನ ಮಾಡಲಾಗ್ತಾ ಇದೆ. ವರದಕ್ಷಿಣೆಯ ಭೂತವಾಗಿ ಈತ ಬಿಹೇವ್ ಮಾಡಿದ್ದಾನೆ ಅಂತ ಆರೋಪವನ್ನ ಮಾಡಲಾಗ್ತಾ ಇದೆ. ಮದುವೆ ವೇಳೆ 13ನೇ ತಾರೀಕು, ಇದೇ ತಿಂಗಳ 13ನೇ ತಾರೀಕು ಮದುವೆ ಆಗಿರುವಂಥದ್ದು. 2.5 ಲಕ್ಷ ಹಣವನ್ನ ಕೊಡ್ತೀವಿ ಅಂತ ದಿವ್ಯಾ ಪೋಷಕರು ಹೇಳಿದ್ರಂತೆ. ಆದರೆ 2 ಲಕ್ಷ ಕೊಟ್ಟಿದ್ದಂತಹ ದಿವ್ಯಾ ಪೋಷಕರು 50,000 ಹಣವನ್ನ ಬಾಕಿ ಉಳಿಸ್ಕೊಂಡಿದ್ರಂತೆ. ಮದುವೆಯಾಗಿ ಒಂದು ವಾರ ಕಳಿತು, 9 ಡೇಸ್ ಆಯಿತು, ಇನ್ನೂ ಕೂಡ ಹಣವನ್ನ ಕೊಟ್ಟಿಲ್ಲ ಅಂತ ಪೀಡಿಸ್ತಾ ಇದ್ದಂತೆ ವೆಂಕಟೇಶ್ ಮೂರ್ತಿ ಕಡೆಗೆ ಪೀಡಿಸಿ ಆಕೆಯನ್ನ ಬಾವಿಗೆ ತಳ್ಳಿ ಕೊಂದಿದ್ದಾನೆ ಅಂತ ಇದೀಗ ಮೃತಪಟ್ಟಿರುವ ದಿವ್ಯಾ ಪೋಷಕರು ಆರೋಪವನ್ನ ಮಾಡ್ತಾ ಇದ್ದಾರೆ. ಆ ಹುಡುಗಿಗೆ ಏನು ಗೊತ್ತಿಲ್ಲ. ಗದ್ದೆಗೆ ಬಾ ಅಂತ ಜೊತೆ ಕರ್ಕೊಂಡೋಗಿ ಬಾವಿಗೆ ತಳ್ಳಿರವ ಹೊಡೆದು ತಳ್ಳಿಬಿಟ್ಟನಕ್ಕಪ್ಪ. ಮೇರೆ ಎಣೆ ತೇಲ್ತಿತ್ತು, ಅವನೇ ಸಾಯಿಸಿರೋದು ಇನ್ಯಾರು ಮಾಡಿಲ್ಲ. ಅವರಿಬ್ಬರೇ ಇದ್ದವ್ರು, ಇನ್ಯಾರು ಇರ್ಲಿಲ್ಲಕ್ಕಪ್ಪ. ವರದಕ್ಷಿಣೆ ಕೇಳ್ದ ಚೆನ್ನಾಗಿರ್ಲಿ ಅಂದ್ಬಿಟ್ಟು 2 ಲಕ್ಷ ಕೊಟ್ಟು ಇನ್ನು 50,000 ಉಳಿಸ್ಕೊಂಡಿದ್ದು. ಇನ್ನೊಂದು 4-5 ದಿನದಲ್ಲಿ ಕೊಟ್ಟು ಕಳಿಸೋರು ನಾವು. ಚೆನ್ನಾಗಿರ್ಲಿ ಅಂದ್ಬಿಟ್ಟು ಮಗಳು ಚೆನ್ನಾಗಿರ್ಲಿ ಅಂತ ಅಂದ್ಬಿಟ್ಟು ಇನ್ನೂ ಜಾಸ್ತಿಗೆ ಕೊಡವು. ಅಷ್ಟು ತಡ್ಕೊಂಡಿಲ್ಲ, ಅಷ್ಟು ಬೇಗನೆ ಹೆಣ್ಗಾಯ್ ಇಂಥ ಹಿಂಸೆ ಕೊಟ್ಟು ಹಿಂಗೆ ಸಾಯಿಸ್ಬಿಟ್ಟಕ್ಕಪ್ಪ. ಸಾಯಿಸ್ಬಿಟ್ಟಕ್ಕಪ್ಪ. ಬಟ್ ಆಗ ಅಲ್ಲಿ ಅಕ್ಕಪಕ್ಕ ಇದ್ರು ನಮ್ಮ ನೆರೆಹೊರೆಯವರೆಲ್ಲ ಇರ್ತಾರೆ, ಯಾರನ್ನೂ ಕೂಗಿಲ್ಲ. ಇವನು ದನಗೆರೆಗೆ ಹೋಗಿದ್ದಾನೆ ಕೇಳೋಕ್ಕೆ, ಹೀಗೆ ನಿಮ್ಮ ಮಗಳು ಬಾವಿಗೆ ಸತ್ತೋಗಿದ್ದಾಳೆ ಬನ್ನಿ ಅಂತ. ಬರೋ ಅಷ್ಟರಲ್ಲಿ ಬಾಡಿ ತೇಲ್ತಾ ಇತ್ತು. ಅರ್ಧ ಗಂಟೆಯಲ್ಲಿ ಬಾಡಿ ತೇಲಲ್ಲ, 24 ಅವರ್ಸ್ ಬೇಕೇ ಬೇಕು. ನಮ್ಮ ಸರ್ವಿಸಲ್ಲಿ ನಾವು ಸುಮಾರು ನೋಡಿದ್ದೀವಿ. ಆದಮೇಲೆ ಏನು ಹೇಳಿದ್ವಿ, ನಾವು ಮ್ಯೂಚುವಲ್ಗೆ ರೆಡಿ ಇದ್ವಿ, ಏನೋ ಒಂದು ಆಗೋಗಿದೆ, ಆಕಸ್ಮಿಕವಾಗಿ ಆಗಿದೆ ಅಂದ್ಬಿಟ್ಟು. ಯಾವಾಗ 3 ಗಂಟೆ ಮೇಲೆ 4 ಗಂಟೆ ಮೇಲೆ ಅವ್ರ ಜನ ಬರ್ತಾ ಇವನು ಮಾತನ್ನ ಸ್ವಲ್ಪ ಚೇಂಜ್ ಮಾಡ್ದ. ಆಗ ನಮ್ಗೆ ಅನುಮಾನ ಒಂದೇ ಅಂತ ಆಯಿತು. ಮನೆ ಮಾಡಿದ